ಇನ್ನು ಬಾಂಗ್ಲಾದೇಶದಲ್ಲಿ ಕ್ರಿಕೆಟ್ ಆಟಗಾರರ ಮನೆ ಮೇಲೆ ಕೂಡ ದಾಳಿ ಆಗ್ತಾ ಇದೆ. ಅವರನ್ನು ಕೂಡ ಬಿಟ್ಟಿಲ್ಲ. ಮುಷ್ರಫೆ ಮೊರ್ತಜಾ ನಿಮಗೆಲ್ಲ ಗೊತ್ತಿರಬಹುದು, ಬಾಂಗ್ಲಾ ಕ್ರಿಕೆಟ್ ಟೀಮ್ನ ಮಾಜಿ ಕ್ಯಾಪ್ಟನ್. ಅವರ ಮನೆಗೂ ಕೂಡ ಬೆಂಕಿ ಹಚ್ಚಿದ್ದಾರೆ ಉದ್ರಿಕ್ತರು. ಮುಷ್ರಫೆ ಮೊರ್ತಜಾ ಮನೆಗೆ. ಮೊರ್ತಜಾ ಬಾಂಗ್ಲಾದೇಶ ಕ್ರಿಕೆಟ್ ತಂಡದ ಮಾಜಿ ನಾಯಕ, ಜೊತೆಗೆ ಬಾಂಗ್ಲಾದೇಶದ ಸಂಸದರು ಆಗಿದ್ದಾರೆ ಮೊರ್ತಜಾ. ಶೇಖ್ ಹಸೀನಾ ಅವರ ಪಕ್ಷ ಅವಾಮಿ ಲೀಗ್ನಿಂದ ಗೆದ್ದು ಸಂಸದರಾಗಿರ್ತಕ್ಕಂಥವ್ರು ಮೊರ್ತಜಾ. ಅವರ ಮನೆಯನ್ನು ಕೂಡ ಬಿಟ್ಟಿಲ್ಲ. ಹೆಂಗ ಬೆಂಕಿ ಹಾಕಿದ್ದಾರೆ ಅಂದ್ರೆ ನೋಡಿ, ಇಲ್ಲಿ ಮುಷ್ರಫೆ ಮೊರ್ತಜಾ ಮನೆ ಅದು. ಅವರ ಇಡೀ ಮನೆಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ದುಷ್ಕರ್ಮಿಗಳು. ಮನೆ ಹೊತ್ತಿ ಉರಿತಾ ಇದೆ. ಯಾಕೆ ಇವ್ರ ಮನೆ ಮೇಲೆ ಅಟೆಂಪ್ಟ್ ಆಯಿತು ಅಂತಂದ್ರೆ, ಇವರು ಶೇಖ್ ಹಸೀನಾ ಅವರ ಪಕ್ಷದ ಅಂದ್ರೆ ಅವಾಮಿ ಲೀಗ್ ಏನಿದೆ ಆ ಪಕ್ಷದಿಂದ ಗೆದ್ದು ಸಂಸದರಾಗಿರ್ತಕ್ಕಂಥವ್ರು, ಮತ್ತೆ ಶೇಖ್ ಹಸೀನಾ ಅವರಿಗೆ ತುಂಬಾ ಆಪ್ತರು ಕೂಡ ಹೌದು. ಆ ಕಾರಣದಿಂದ ಮುಷ್ರಫೆ ಮೊರ್ತಜಾ ಮನೆ ಮೇಲೆ ಈ ರೀತಿ ಅಟ್ಯಾಕ್ ಮಾಡಿದ್ದಾರೆ ಉದ್ರಿಕ್ತರು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೋತೀನಿ. ಶಬೀರ್, ಈಗ ಮೂಲಭೂತವಾದಿಗಳು ಅಂತ ತಾವೇನು ಹೇಳಿದ್ರಿ, ಫಂಡಮೆಂಟಲಿಸ್ಟ್, ಅವರು ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಫೈನ್. ಬಟ್ ಅವರದ್ದೇ ದೇಶದ ಕ್ರಿಕೆಟ್ ಆಟಗಾರರ ಮನೆ ಮೇಲೆ ಕೂಡ ದಾಳಿ ಆಗ್ತಾ ಇದೆ, ಬೆಂಕಿ ಹಚ್ಚಿದ್ದಾರೆ. ಇದಕ್ಕೆಲ್ಲ ಏನು ಕಾರಣ ಅಂತ? ಅರವಿಂದ್, ಅವಾಗಲೇ ನೀವೊಂದು ಮಾತು ಹೇಳಿದ್ರಿ, ನಾನು ಅದನ್ನೇ ಕೂಡ ಹೇಳಿದೆ. ಅಲ್ಲಿರುವಂಥ ಪ್ರತಿಭಟನಾಕಾರರು ತಾವು ಏನು ಮಾಡ್ತಿದ್ದೀವಿ ಅನ್ನುವಂಥದ್ದನ್ನ ಬಹುಶಃ ಅರಿವಿಲ್ಲದೆ ಏನೇನೋ ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ, ಅಥವಾ ತಮ್ಮ ಆಕ್ರೋಶವನ್ನ ಅಥವಾ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟಂತ ವಿಜಯೋತ್ಸವನ್ನ ಈ ರೀತಿಯಾಗಿ ಆಚರಣೆ ಮಾಡ್ತಾ ಇರುವಂಥದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ನಿನ್ನೆಯೂ ಕೂಡ ನಾವು ಒಂದಿಷ್ಟು ದೃಶ್ಯಗಳನ್ನ ಗಮನಿಸಿದ್ವಿ. ಅಲ್ಲಿ ಪ್ರಧಾನಮಂತ್ರಿಗಳ ಅಧಿಕೃತ ನಿವಾಸಕ್ಕೆ ಒಳಗಡೆ ತೆರಳಿ ಅಲ್ಲಿ ಯಾವ ರೀತಿಯಾದಂಥ ದೊಂಬಿ ಗಲಭೆಗಳನ್ನ ಮಾಡಿದ್ರು, ಪೀಠೋಪಕರಣಗಳನ್ನ ಧ್ವಂಸ ಮಾಡಿದ್ರು, ಅಲ್ಲಿರುವಂಥ ವಸ್ತುಗಳನ್ನ ಹೇಗೆ ಎತ್ಕೊಂಡು ಹೋದ್ರು ಅನ್ನುವಂಥದ್ದನ್ನ ನಾವು ಗಮನಿಸಿದ್ವಿ. ಅದೇ ರೀತಿಯಾದಂಥ ಘಟನೆಗಳು ಈಗ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು. ಪ್ರಮುಖ ನಾಯಕರ ಮನೆಗಳಿಗೆ ಬೆಂಕಿ ಹಚ್ಚುವಂಥದ್ದು ಅಥವಾ ಅವ್ರ ಮನೆಗಳಿಗೆ ಹೋಗಿ ಅಲ್ಲಿ ಹಲ್ಲೆಯನ್ನ ಮಾಡುವಂಥ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಕೆಲವಿಷ್ಟು ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಬೆಂಕಿಯನ್ನು ಹಚ್ಚುವಂಥ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಎಲ್ಲಿ ಈ ಒಂದು ಪಕ್ಷದ ಕಾರ್ಯಕರ್ತರು ಅಥವಾ ನಾಯಕರು ಇದ್ದಾರೆ ಅನ್ನುವಂಥ ಮಾಹಿತಿಗಳಿದಾವೋ ಅಲ್ಲೆಲ್ಲವೂ ಕೂಡ ಒಂದಿಷ್ಟು ನಷ್ಟ ಉಂಟು ಮಾಡುವಂಥ ಪ್ರಯತ್ನಗಳನ್ನ ನಿರಂತರವಾಗಿ ಹೋರಾಟಗಾರರು ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದು. ಇದರ ಜೊತೆಗೆ ಕೆಲವೊಂದಿಷ್ಟು ಹಿಂದೂಗಳ ಮೇಲೆ ದಾಳಿಗಳು ಆಗ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಕೆಲವೊಂದಿಷ್ಟು ಟೆಂಪಲ್ಗಳಿಗೂ ಕೂಡ ಹಾನಿಯಾಗಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಒಂದ್ ರೀತಿ ಮಾಸ್ ವೈಲೇಷನ್ ಅಂತಾನೆ ಹೇಳ್ಬೋದು. ಒಂದ್ ರೀತಿ ಸಾಮೂಹಿಕವಾಗಿ ಎಲ್ಲಂದ್ರಲ್ಲಿ ಹಿಂಸಾಚಾರವನ್ನ ಮಾಡುವಂತ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಯಾಕಂದ್ರೆ ಅವ್ರನ್ನ ಯಾರು ಕೂಡ ಅಲ್ಲಿ ನಿಯಂತ್ರಣ ಮಾಡುವಂತ ಪರಿಸ್ಥಿತಿ ಇಲ್ಲ. ಅಲ್ಲಿರುವಂತ ಪೊಲೀಸರು ಕೂಡ ಏನು ಮಾಡದೇ ಇರೋಕ್ಕಾಗದೇ ಇರುವಂತ ಸನ್ನಿವೇಶದಲ್ಲಿದ್ದಾರೆ. ಸೇನೆಯು ಕೂಡ ಏಕಾಏಕಿ ಕಂಟ್ರೋಲ್ ತಗೊಳಕ್ಕಾಗದೇ ಇರುವಂತ ಸನ್ನಿವೇಶದಲ್ಲಿದೆ. ಏನಾದ್ರೂ ಅವ್ರನ್ನ ಹಿಡಿತದಲ್ಲಿ ನಿಯಂತ್ರಿಸುವಂತ ಪ್ರಯತ್ನ ಏನಾದ್ರೂ ಮಾಡಿದ್ರೆ ಈಗ ಎದ್ದಿರುವಂತ ಹಿಂಸಾಚಾರ ಏನಿದೆ ಅದು ದುಪ್ಪಟ್ಟಾಗುವಂತ ಸಾಧ್ಯತೆಗಳಿದಾವೆ. ಆ ಹಿನ್ನೆಲೆಯಲ್ಲಿ ಅವ್ರನ್ನ ಹಂತ ಹಂತವಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡ್ಲಾಗ್ತಾ ಇದೆ. ನಿನ್ನೆ ಅಷ್ಟೇ ನಾವು ಗಮನಿಸಿದ್ವಿ, ಬಾಂಗ್ಲಾದೇಶನ ಸೇನಾ ಮುಖ್ಯಸ್ಥರು ಹೇಳ್ತಾ ಇರುವಂತ ಶಾಂತಿಯನ್ನ ಕಾಪಾಡಿ ನಾವು ಹಂತವಾಗಿ ಎಲ್ಲವನ್ನು ಕೂಡ ನಿಯಂತ್ರಣಕ್ಕೆ ತರ್ತೀವಿ, ಹೊಸ ಸರ್ಕಾರವನ್ನ ರಚನೆ ಮಾಡ್ತೀವಿ, ಅಲ್ಲಿವರೆಗೂ ಕೂಡ ಯಾರು ಹಿಂಸಾಚಾರವನ್ನ ಮಾಡಬೇಡಿ ಅನ್ನುವಂತ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ಅವ್ರ ವಿರುದ್ಧ ಏನಾದ್ರೂ ಕ್ರಮ ತೆಗೆದುಕೊಳ್ಳುವಂತ ಪ್ರಯತ್ನಗಳೇನಾದ್ರೂ ಆದ್ರೆ ಪ್ರತಿಭಟನೆ ಮತ್ತೊಂದು ತಿರುವನ್ನ ಪಡೆದುಕೊಳ್ಬಹುದು. ಮತ್ತೆ ಅಲ್ಲಿರುವಂತ ಪ್ರತಿಭಟನಾಕಾರರು ಸೇನೆಯ ವಿರುದ್ಧ ಮತ್ತೆ ಬಂಡಾಯ ಹೇಳುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಸಾಧ್ಯವಾದಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸಗಳು ಒಂದು ಕಡೆಯಿಂದ ನಡೀತಾ ಇದ್ರೆ, ಮತ್ತೊಂದು ಕಡೆ ಈ ಹೋರಾಟಗಾರರು ಅಥವಾ ಪ್ರತಿಭಟನಾಕಾರರಿದ್ದಾರೆ ಮನಸ್ಸೋ ಇಚ್ಛೆ ತಮಗೆ ಬೇಕಾದ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ.